ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಶ್ರೀ ಗಣಪತಿ ಸಚ್ಚಿದಾನಂದ ಸದ್ಗುರುಭ್ಯೋ ನಮೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ತಂದೆ ತಾಯಿನ ಈ ಮಗು ಎಷ್ಟು ಒಳ್ಳೆಯದು ಅಂತ ಮನಸ್ಸನ್ನು ಅನ್ಕೊಂಡ್ರು ಸಾಕು. ಅವರೇನು ತಪಸ್ವಿಗಳಾಗಬೇಕಾಗಿಲ್ಲ. ತಂದೆ ತಾಯಿಗಳ ಮನಸ್ಸು ಸಾಕು ನಾವು ಸರಿ ಹೋಗೋಕ್ಕೆ, ನಮ್ಮ ಜೀವನ ಸಾರ್ಥಕ. ಅವರ ಒಂದು ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ಈ ಮಗು ಚೆನ್ನಾಗಿರ್ಲಿ ಅನ್ಕೊಂಡ್ರು ಸಾಕು. ಈ ಮಗು ಹೀಗಾಯ್ತಲ್ಲ ಅಂತ ಮನಸ್ಸಿನಲ್ಲಿ ಒಂದು ಸಲ ದುಃಖ ಪಟ್ಟರಾಯ್ತು, ಈ ಜನ್ಮ ವ್ಯರ್ಥವಾಗುತ್ತೆ. ಹಾಗೆ ಆ ತಾಯಿ ಶಂಕರ ಭಗವತ್ಪಾದಾಚಾರ್ಯರ ವಿಚಾರದಲ್ಲಿ ಮೃದು ವಚಶ್ಚರಿತಂ ಏನು ಮಾತಾಡ್ತಾರೆ, ಏನು ಮಾತಾಡ್ತಾರೆ. ಈ ಕಾಲದಲ್ಲಿ ಒಂದು ಏನೋ ಒಂದು ಕೆಟ್ಟ ಮಾತಾಡಿದ್ರೆ ಚಪ್ಪಳೆ ಅವ್ನು ಅದೇ ಅಭ್ಯಾಸ, ಅವನು ಅದೇ ಸರಿ ಅನ್ಕೊಡ್ತಾನೆ, ಮುಂದಕ್ಕೆಲ್ಲ ಅದನ್ನೇ ಮಾತಾಡ್ತಾರೆ. ನಾವು ಕಚ್ಚಾಡ್ತಿಲ್ಲ ಮಕ್ಕಳ ಮುಂದೆ, ನಾನಾ ಪದಗಳು ಬಂದ್ಬಿಡುತ್ತೆ. 9ನೇ ಅಧ್ಯಾಯ ಸಂಸ್ಕೃತ ಎಲ್ಲ ಬಂದ್ಬಿಡುತ್ತೆ. ಗೊತ್ತಲ್ಲ ಸಂಸ್ಕೃತ, ಜಗಳಗಳಲ್ಲಿ ಬರೋ ಸಂಸ್ಕೃತ. ನಮ್ಮ ಮೈಸೂರಿನಲ್ಲಿ ಉಪಯೋಗಿಸ್ತಾರೆ ಪದ. ಕೋಪ ಹೋದ್ರೆ ಸಂಸ್ಕೃತ ಬಂದ್ಬಿಡ್ತೀವಿ ಮೈಸೂರಿನಲ್ಲೇ ಹೇಳಿ. ಅದೇ ಎಲ್ಲ ಥರದ ಕೆಟ್ಟ ಮಾತುಗಳು ಆಡು, ಅದನ್ನು ಮಕ್ಕಳು ಕೇಳ್ಕೊಂಡು ಅದನ್ನು ಹೇಳ್ಕೊಂಡು ಸ್ಕೂಲ್ ಹೋಗಿ ಕಾಲೇಜ್ ಹೋಗಿ ಅದೇ ಪದ ಪ್ರಯೋಗ ಮಾಡಿ. ಕೆಟ್ಟ ಮಾತನ್ನು ಆಡೋದ್ರಿಂದ ನಮ್ಮ ವಾಕ್ಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಆಗ ನಾವು ಅಂದ್ಕೊಂಡಿದ್ದು ಆಗೋದಿಲ್ಲ. ಯದ್ದಿ ಮನಸಾಧ್ಯಾಯಲಿ ತದ್ ವಾಚಾ ಪದತಿ, ಇವೆರಡು ಒಟ್ಟಿಗೆ ಸಂಧಿಯಾಗಿರುತ್ತೆ, ಸೇರ್ಕೊಂಡಿರುತ್ತೆ, ಬೆರೆತಿರುತ್ತೆ. ಆಗ ಮನಸ್ಸಂಕಲ್ಪಗಳು ಕೆಟ್ಟ ಹೋಗ್ತಾ ಇರುತ್ತೆ ಮಾತಾಡೋದ್ರಿಂದ, ಕೆಟ್ಟ ಮಾತುಗಳು ಆಡೋದ್ರಿಂದ. ಅದಕ್ಕೆ ಕೆಟ್ಟ ಮಾತು ಆಡಬಾರದು, ಮನಸ್ಸಿಗೆ ಬರಬಾರದು ಕೆಟ್ಟ ಮಾತು, ನಿಗ್ರಹಿಸ್ಕೊಳ್ಬೇಕು ಅದನ್ನು ನಾವು. ಯಾವೊಬ್ಬರು ಒಂದು ಚಮತ್ಕಾರವಾಗಿ ಹೇಳ್ತಾರೆ, ಅದನ್ನು ನಾವು ತುಂಬ ಮುಖ್ಯವಾದ ವಿಚಾರಗಳನ್ನು ಮಾತಾಡ್ಕೊಳ್ಬೇಕು. ಒಬ್ಬ ಟ್ರೈನಲ್ಲಿ ಕೂತಿದ್ರಂತೆ, ಇತ್ತೀಚೆಗೆ ಪೇಪರಲ್ಲಿ ನೋಡಿದ್ರೆ ನೀವು ನೋಡಿದ್ರು, ಟ್ರೈನಲ್ಲಿ ಕೂತಿದ್ರು. ಯಾವುದೋ ಒಂದು ಸ್ಟೇಷನ್ ಬಂತು, ಏನೋ ಟೀ ಕುಡಿಬೇಕು ಅಂತ ಅನಿಸ್ತು, ಹೇಳಿದ್ರು. ಇಷ್ಟೊಂದು ಯಾರೋ ಒಬ್ಬರು ಬಂದು ಅವ್ರ ಸೀಟಲ್ಲಿ ಕೂತಾಗ ಇವ್ರು ನೋಡಿ ಇವ್ರು ನೆಲೆಸೋದು ಹೇಗೆ. ಸಾಮಾನ್ಯ ಯಾರು ನಮ್ಮ ಈ ಕಡೆ ಮೈಸೂರು, ಬೆಂಗಳೂರು, ಮಂಡ್ಯ ಕಡೆ ಆದರೆ ಏನೋ ಅಂತಾರೆ ವಿಚಾರ, ಅವ್ರು ಹಾಗಂದಿಲ್ಲ. ನಾವು ಸ್ವಲ್ಪ ಕೋಪ ನಿಗ್ರಹ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ನಿಮ್ಮ ಹೆಸರು ಅವ್ರು ಏನೋ ಹೆಸರು ಹೇಳಿ, ವೆಂಕಟೇಶ. ನಿಮ್ಮ ತಂದೆ ಹೆಸರು ಏನೋ ಶ್ರೀನಿವಾಸ ಏನು ಹೇಳಿ, ಈ ಸೀಟು ಶ್ರೀನಿವಾಸರಾಯಲ್ಲ ಅಂತ ಕೇಳಿದ್ರು. ನಿಮ್ಮ ಅಪ್ಪಂದಾಗಿ ಸಿಕ್ಕು ಅಂತ ಕೇಳಿದ್ರೆ ಚೆನ್ನಾಗಿರೋ, ನಾವಾಗಿದ್ರೆ ಏನಾಗ್ತದೆ, ನಿಮ್ಮ ಅಪ್ಪಂದಾಗಿ ಸಿಕ್ಕು ಗಲಾಟೆ ಜಗಳ, ಅವನಿಗೆ ತಿಳಿದುಬಂದು ಎದ್ದು. ಹೀಗೆ ಮಾತು ಚೆನ್ನಾಗಿರುವಾಗ, ಮಾತು ಚೆನ್ನಾಗಿ ಆಡೋದನ್ನು ಕಲಿತ್ಬಿಟ್ರೆ ನಾವು ಎಲ್ಲ ಗೆಲ್ಬೋದು. ಮಾತಿಂದ ಊರನ್ನೇ ಗೆಲ್ಬೋದು. ಮಾತು ಮುದ್ದಾಗಿರಬೇಕು. ಆ ಥರದ ಮಾತನ್ನು ಅವರು ಆಡುವಾಗ ಸಣ್ಣ ವಯಸ್ಸಿನಲ್ಲಿ ಶಂಕರ ಭಗವತ್ಪಾದಾಚಾರ್ಯರು. ಆ ತಾಯಿ ನೋಡಿ ಮೃದು ವಚಶ್ಚರಿತ, ಆ ಮೃದು ವಚನ, ಆ ಮಾತುಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಏನು ನಾನು ಕಲಿಸಿದ ಮಾತಲ್ಲ, ಎಲ್ಲಿಂದ ಬರ್ತಾ ಇರಲಿ ಒಳ್ಳೆ ಮಾತುಗಳು, ಸಂಸ್ಕಾರ. ಆಕೆ ತುಂಬ ಸಂತೋಷ. ಚರಿತಂ ಕುಶಲಾಮತಿ, ಒಂದು ಚಾರಿತ್ರ್ಯ, ಆ ನಡವಳಿಕೆ ಇದೆಯಲ್ಲ ಅದು ತುಂಬ ಚೆನ್ನಾಗಿತ್ತು. ಕುಶಲಾಮತಿ, ಕುಶಲಾಗ್ರ ಬುದ್ಧಿಯಾಗಿದ್ರು. ಬಹುರನುತ್ತಮ ಆಸ್ಪದ ಮತಿಸಾಂ, ಶರೀರವೂ ಕೂಡ ಹಾಗೆ ಸಮಾನವಾಗಿ ಬೆಳೀತಾ ಇತ್ತು. ಯಾವ್ಯಾವ ವಯಸ್ಸಿನಲ್ಲಿ ಹಾಗೆ ಬೆಳಿಬೇಕೋ ಹಾಗೆ ಬೆಳೀತಾ ಇತ್ತು. ಆ ಓಜಸ್ಸನ್ನ, ಆ ಶಕ್ತಿಯನ್ನ, ಆ ಆತ್ಮಶಕ್ತಿಯನ್ನು ನೋಡಿ ತುಂಬಾ ಆನಂದ ಪಡ್ತಾ ಇದ್ರು. ಸಕಲ ಮೇಘ ಉದೀಕ್ಷ ಸುಖಸ್ಯ ಸಾ ಸುಖ ಭಾವ ನಿರಂತರ ನಂಬಿಕ. ಆ ತಾಯಿಗೆ ನಿಜವಾದ ಸುಖ ಪ್ರಾಪ್ತಿ ಆಯ್ತು, ಆನಂದ ಆಯ್ತು ಆ ತಾಯಿಗೆ. ಈ ಮಗು, ಈ ಥರದ ಮಗುವಿಗೆ ಜನ್ಮವನ್ನು ಕೊಟ್ಟು ನಾನು ಸಾರ್ಥಗಳು ಅಂತ ಹೇಳಿ ಆ ತಾಯಿ ಅನ್ಕೊಂಡು, ಹಾಗೆ ತಾಯಿಯ ಆಶೀರ್ವಾದವನ್ನು ಪಡೆದಂತೆ ಶಂಕರ ಭಗವತ್ಪಾದಾಚಾರ್ಯರು ಅವರು ಬಾಲ್ಯೆ ಮಾತ್ರೆ ಪೂರ್ಣಾದಿ ಆನೀತವಂತಹ ಅಂತ ಅಲ್ಲಿ ಆ ಘಟ್ಟದಲ್ಲಿ ಹೇಳ್ತಾರೆ. ತಾಯಿಯ ಕಷ್ಟವನ್ನು ನೋಡೋಕ್ಕಾಗಿ ಅವರಿಂದ ಅವರಿಗೆ ಶಕ್ತಿ. ನಾನು ಈ ಕಾಲದಲ್ಲಿ ಗ್ಲಾಸ್ ನೀರು ತಗೊಂಬಾರೋ ಅಂದ್ರೆ ಹೇಳೋದಿಲ್ಲ. ಅಮ್ಮ ನೀರು, ಅಮ್ಮ ಕಾಫಿ, ಆಯ್ತಪ್ಪ ತಂದ್ಕೊಡು, ಅಮ್ಮ ಕಾಫಿ ಲೋಟ, ಇದನ್ನು ತೊಗೊಂಡೋಗ್ಬೇಕು, ತೊಗೊಂಡು ಬರಬೇಕು. ಬೇರೆ ಕೇಳೋದಿಲ್ಲ, ಸರಿಯಾಗಿ ಇಟ್ಟಿ ಹಾಕೋದು ಯಾಕೆ, ಓಹೋ ಯಾಕೆ ನೀನು ಮಾಡ್ಬಾರ್ದು, ಮಾಡಲ್ಲ. ಹಾಗೆ ಮಾಡಲಿಲ್ಲ ಅಂತ
ಅಮ್ಮ ಕಷ್ಟಪಡ್ತಿದ್ದಾಳಲ್ಲ, ದಿನ ಪೂರ್ಣಾವಧಿಗೆ ಹೋಗಿ ಬರೋದು ಎಂಥ ಕಷ್ಟವಾಗಿದೆ. ಅದರಿಂದ ನಾವು ಯಾಕೆ ಸ್ವಲ್ಪ ಪೂರ್ಣಾವಧಿನ ಡೈವರ್ಟ್ ಮಾಡಬಾರ್ದು? ಹೇಗಿಲ್ಲ ಮನೆಗೆ ಕಾವೇರಿ ನೀರು ಹಾಕಿಸ್ಕೊಟ್ಟ ನನ್ನ ಮಗ ಚಪ್ಪಳಿ ಹೋಗ್ತಾನ ಹಾಗೆ ನೀರೇ ಇರಲಿಲ್ಲ ರೀ, ಎಲ್ಲಿಂದೋ ತಂದುತ್ತಾ ಇದ್ವಿ, ನನ್ನ ಮಗ ಹಾಕಿಸ್ಕೊಟ್ಟ, ಎಷ್ಟು ಸಂತೋಷವಾಗಿ ಹೇಳ್ತಾರೆ. ಆಯಿತು, ಹಾಗೆ ಪೂರ್ಣಾವಧಿಯನ್ನು ತಿರುಗಿಸ್ಬಿಟ್ರು. ತಪಶಕ್ತಿ ಇವತ್ತಿಗೂ ಕೂಡ ನಾವು ಅದನ್ನು ನೋಡ್ತೀವಿ. ಕಾರಡಿಯಲ್ಲಿ ಸ್ವಾಮಿಯವರ ಆಶ್ರಮ ನಿರ್ಮಾಣ ಮಾಡಿದ್ದ ರಾಲುವ ಅಂತ ಹೇಳಿ ಪಕ್ಕದಲ್ಲಿ, ಅಲ್ಲಿಂದ ಪಕ್ಕದಲ್ಲಿ ಕಾರಡಿ, ಅಲ್ಲಿ ಆ ಪೂರ್ಣಾವಧಿ ತೀರ್ಕೊಂಡಿರೋದನ್ನು ನಾವು ನೋಡ್ತೀವಿ. ಅವರು ಧರಿಸಿ ಎಷ್ಟೊಂದು ಮಾತೃ ಸೇವೆ ಮಾಡಿ, ಅದು ತಾನೇ ನಾವು ಶಂಕರರ ಪ್ರಸ್ತುತ. ಹಾಗೆ ಮಾತೃ ಸೇವೆಯನ್ನು ಮಾಡಿದಂಥವರು ಶಂಕರ ಭಗವತ್ಪಾದಾಚಾರ್ಯರು. ಇಷ್ಟು ಮಾತ್ರ ಅಲ್ಲದೆ ಸ್ವಮಾತ್ರೇ ವೈರಾಗ್ಯೋಪದೇಶ. ಮೊದಲು ತಾಯಿಯಿಂದ ಮನಸ್ಸನ್ನು ಆಕರ್ಷಣೆ ಮಾಡಿಕೊಂಡು ಇಲ್ಲಿ ಹೇಗಾಯ್ತಪ್ಪ ಅಂತಂದ್ರೆ ದಿನ ಕೂತ್ಕೊಂಡು ಸ್ವಲ್ಪ ಏನಾರು ಹೇಳಪ್ಪ ಅಂತ ಕೇಳೋದು. ಕಪಿಲಾ ದೇವಹೂತಿ ಸಂಪಾದಕರ ಈ ಒಂದು ಕಥೆ. ಕೂತ್ಕೊಂಡು ಆ ತಾಯಿ ಒಂದಿಷ್ಟು ಮಾತಾಡೋ ಒಳ್ಳೆಯದು ಅಂದರೆ ನಿಧಾನಕ್ಕೆ ಎಲ್ಲ ಮಾತು ಹೇಳ್ತಾ ಇದ್ದಾರೆ. ಆ ಮಗುವಿಂದ ಕೇಳೋದು, ಮಗುವಿಗೆ ಕಥೆಗಳನ್ನು ಹೇಳೋದಿಲ್ಲ, ಮಗುವಿಂದ ಕೇಳೋದು. ಹಾಗೆ ಅವರು ವೈರಾಗ್ಯ ಉಪದೇಶವನ್ನು ಮಾಡ್ತಾರೆ. ಅದ್ಭುತವಾದಂಥ ಭವಸಂಗ ಖಲು ಪಾಂಥ ಸಂಗಮ ಈ ಪದವನ್ನು ಪ್ರಯೋಗ ಮಾಡ್ತಾರೆ. ಅಮ್ಮ, ಈ ಭವಸಂಗ ಇದೆಯಲ್ಲ ಅಂದರೆ ಈ ಭವಸಾಗರದಲ್ಲಿ ಸೇರುವಂಥ ಈ ಕಟ್ಟಿಗೆಗಳು ಪಾಂಥ ಸಂಗಮ. ನಾವು ಪ್ರಯಾಣ ಮಾಡುವಾಗ ನಮ್ಗೆ ಯಾರೋ ಒಬ್ಬರು ಬಸ್ನಲ್ಲೋ ಟ್ರೈನಲ್ಲೋ ಸಿಗ್ತಾರೆ, ಅವರೇ ನಮ್ಮ ಜೊತೆ ಮನೆಗೆ ಬರ್ತಾರೆ ಅಂತ ಬನ್ನಿ ನಮ್ಮ ಮನೆಗೆ ಒಂದ್ಸಲ. ನಾವು ಯಾವಾಗಲಾದ್ರೂ ಬನ್ನಿ ಅಂತೀವಿ, ಸೇಫ್ ಸೈಡ್ ಬಂದ್ಬಿಟ್ರೆ ನಮ್ಮ ಜೊತೆ ಯಾವಾಗಲಾದ್ರೂ ಬನ್ನಿ, ಬಿಡುವಿದ್ದಾಗ ಬನ್ನಿ, ಬಿಡುವು ಮಾಡ್ಕೊಂಡು ಬನ್ನಿ. ಅವರು ಒಂದು ವೇಳೆ ನಾವು ಹೊರಟ್ಬಿಟ್ರೆ ನಾವೀಗ ಮನೆಗೆ ಹೋಗ್ತಾ ಇಲ್ಲ ರೀ, ಎಲ್ಲ ಬೇರೆ ಕಡೆ ಹೋಗ್ತಾರೆ ಬಂದ್ಬಿಡ್ತಾರೆ. ಹಾಗೇನೇ ಕೂಡ ಏನೋ ಅಸತ್ಯ ಏನಿಲ್ಲ. ಪಾಂಥ ಸಂಗಮ ಇದು ನಾವು ದಾರಿಯಲ್ಲಿ ಸಿಕ್ಕದಂಥ ಇಬ್ಬರು ಯಾತ್ರೆಗಳಿದ್ದಾಗೆಲ್ಲ ಯಾವುದೇ ಸಂಬಂಧ ಆದರೂ ಪ್ರಪಂಚದಲ್ಲಿ, ತಾಯಿ ಮಗುವಿನ ಸಂಬಂಧ ಆಗಿರ್ಬೋದು, ದಾರಿಯ ಭರ್ತೃ ಸಂಗಮ ಆಗಿರ್ಬೋದು, ಇನ್ಯಾವುದೇ ಥರದ ಸಂಬಂಧ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಇದೆಲ್ಲವೂ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಇದು ಶಾಶ್ವತ ಅಂತ ಮಾತ್ರ ಅನ್ಕೊಳ್ಬೇಕು. ಶಾಶ್ವತವಾದಂತಹ ಎಲ್ಲ ಜೀವನಕ್ಕೂ ಪರಮಾತ್ಮನ ಸಂಬಂಧ ಅದು ಶಾಶ್ವತ. ಐಕ್ಯವಾದವರಿಗೂ ಇರುತ್ತೆ. ಆದ್ದರಿಂದ ಐಕ್ಯವಾದವರಿಗೆ ನೀನೇ ಪರಮಾತ್ಮ ಆಗಿರುತ್ತೆ. ಆದ್ದರಿಂದ ಈ ಬಂಧಗಳೆಲ್ಲವೂ ಕೂಡ ಅಮ್ಮ ಇದು ಮಾತ್ರ ಸಂಗಮ ಅಂತ ಉಪದೇಶ ಮಾಡಿದ್ರೆ ಆಗ ಸ್ವಲ್ಪ ಅನುಮಾನ ಬಂತು. ಓಹೋ, ಏನೋ ಬೇರೆ ಪ್ಲಾನ್ ಹಾಕಿರೋ ಹಾಗೆ ಅಂತೇಳಿ ಇದನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ, ಯಾಕೆಂದ್ರೆ ಮಗು ಎಷ್ಟೊಂದು ವೈರಾಗ್ಯ ಮಾತಾಡ್ತಿರೋ ತಾಯಿಗೆ ಸ್ವಲ್ಪ ಭಯ ಆಗುತ್ತಲ್ಲ. ಆದರೂ ಅವರು ಆ ಥರದ ವೈರಾಗ್ಯ ಉಪದೇಶವನ್ನು ಮಾಡ್ತಾರೆ. ಧರ್ಮತಾಂ ಭವವತ್ಮನಿ ಧರ್ಮಾನ್ನಹಿ ಕಿಂಚಿತ್ ಸುಖಮಂಬನ ಕ್ಷಯ. ಇಲ್ಲಿ ಭ್ರಮಣ, ಇಲ್ಲಿ ತಿರುವುದಿದೆಯಲ್ಲ ಈ ಸಂಸಾರದಲ್ಲಿ, ಇದರಲ್ಲಿ ಭ್ರಮಣ ಬಿಟ್ಟು ಬೇರೆ ಸುಖ ನನಗೇನು ಕಾಣಿಸ್ತಾ ಇಲ್ಲ. ತಿರುಗಿ 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 ಸುಸ್ತಾಗ್ತಿವೆ ಹೊರತು, ಶ್ರಮವೇ ಹೊರತು ಇನ್ನೇನು ಸುಖ ನನಗೆ ಕಾಣಿಸ್ತಾ ಇಲ್ಲ ಅಂತ ಬಾಲ್ಯದಲ್ಲಿ ಭಗವತ್ಪಾದಾಚಾರ್ಯರು ಅಮ್ಮನಿಗೆ ಉಪದೇಶ ಮಾಡ್ತಾರೆ. ನಾವು ಅನ್ಕೊಳ್ಳೋದು ಸಣ್ಣ ವಯಸ್ಸಿನಲ್ಲಿ ಏನಾದ್ರು ಸ್ವಲ್ಪ ಒಂದು 5 ನಿಮಿಷ ದೇವಸ್ಥಾನದಲ್ಲಿ ಹೆಚ್ಚಿಗೆ ಬಿಟ್ಟರು ತಾಯಿಗೆ ಭಯ. ಯಾಕೋ ಅಷ್ಟೊತ್ತು ಕೂತ್ಕೋತೀರ ದೇವಸ್ಥಾನದಲ್ಲಿ ಭಯ. ಇಲ್ಲಿ ಕೆಲವರು ಹೇಳ್ತಾರೆ, ಯಾಕೆ ಈ ವಯಸ್ಸಿನಲ್ಲೇ ದೇವಸ್ಥಾನಕ್ಕೆ ಹೋಗ್ತೀಯ ನೀನು, ಇನ್ನೂ ವಯಸ್ಸಲ್ಲಿ ಹೋಗ್ಬೇಕಿಲ್ಲ, ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು 30 ಬಂತು, ಆಗ ಯಾಕೋ ಸ್ವಲ್ಪ ಸಿಟಿಗೆ ಹೋಗ್ತಾರೆ, ಸಿನಿಮಾ ನೋಡ್ಬೋದು, ಅದು ಬೇರೆ ಭಯ. ಎಷ್ಟು ಭಯ ಇರುತ್ತೆ ನಮ್ಮಲ್ಲಿ ಅಂದರೆ ವೈರಾಗ್ಯ ಅಂದರೆ ಭಯ ತಕ್ಷಣ. ಆ ಥರದ ಉಪದೇಶವನ್ನ ಭಗವತ್ಪಾದಾಚಾರ್ಯರು ತಾಯಿಗೆ ಮಾಡ್ತಾ ತದವಾಪ್ಯ ಚತುರ್ಥಮಾಶ್ರಮ ಪರ್ಯದಿಶ್ಯೆ ಭವಬಂಧ ಮುಕ್ತಯೇ. ಅಮ್ಮ, ಅದರಿಂದ ನಾನು 4ನೇ ಆಶ್ರಮವನ್ನು ಪಡ್ಕೊಂಡು ಸನ್ಯಾಸ ಆಶ್ರಮವನ್ನು ತಗೊಂಡು ಈ ಭವಬಂಧ ವಿಮೋಚನಕ್ಕಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಆ ಸಣ್ಣ ವಯಸ್ಸಿನಲ್ಲಿ ತಾಯಿ ಹೇಳ್ತಿರುವಾಗ ತಾಯಿಗೆ ಭಯ ಆಯಿತು. ಬಿಟ್ಟು ಹೋಗ್ತಾರೆ ಮಾತೃ ಪ್ರೀತಿ ಅದಿದ್ದೇ ಇರುತ್ತೆ. ಹಾಗಾಗಿ ಇಲ್ಲ ಬೇಡಪ್ಪ, ಎಲ್ಲ ಮಾತಾಡಬೇಡ ಅಂತ ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡಿದ್ರು. ಸರಿ ಆಯಿತು, ಉಪನಯನವಾಯಿತು, ಚೆನ್ನಾಗಿ ಅವರು ಮಂತ್ರಾನುಷ್ಠಾನ ಮಾಡ್ತಾ ಇದ್ದಾರೆ. 8 ವರ್ಷ ಆಯಿತು. ಶಂಕರ ಭಗವತ್ಪಾದಾಚಾರ್ಯರು 8 ವರ್ಷ ಆಯಿತು. ಅವರಿಗೆ ಗೊತ್ತು, ಯಾಕೆಂದ್ರೆ ಪ್ರಾರಂಭದಲ್ಲೇ ಪರಮೇಶ್ವರ ಬಂದು ಶಿವಗುರುವನ್ನ ಆರ್ಯಾಂಬೆಯನ್ನ ಕೂಡ ಕೇಳಿದ್ರು, ಬಾ ನಿನಗೆ ಯಾವ ಥರದ ಮಗು ಬೇಕು, ಹೆಚ್ಚಿನ ಸಂತಾನ ಬೇಕೋ, ಅವರೆಲ್ಲ ದುಷ್ಟರಾಗ್ತಾರೆ, ಅಥವಾ ಒಂದು ಉತ್ತಮವಾದ ಸಂತಾನ ಬೇಕೋ, ಯಾರ್ಯಾವುದು ಉತ್ತಮ ಸಂತಾನ ಬೇಕು ಅಂತ. ಆದರೆ ಅಲ್ಲಿ ಒಂದು ಹೇಳ್ತಾರೆ, ಒಂದು ತಿರುಳು ಏನಪ್ಪ ಅದು ಅಂತಂದ್ರೆ, ಈ ಉತ್ತಮವಾದ ಸಂತಾನ ಹೆಚ್ಚಿನ ವರ್ಷ ಬದುಕೋದಿಲ್ಲ, 8 ವರ್ಷ ಆಯುಸ್ಸು. 8 ವರ್ಷ ಆಯುಸ್ಸು ಮಗುವನ್ನು ಯಾರಿಗೆ ಕೇಳ್ಬಿಡ್ತಾರೆ ಪ್ರಪಂಚದಲ್ಲಿ?
ಅವ್ರು ನೋಡಿ ನಮ್ಮ ಮುಂದಿಗೆ ಹಾಕಿದ್ದಾರೆ. ಆದರೆ ಇನ್ನು 8 ವರ್ಷ ಉತ್ತಮ ಸಂತಾನ ಅಂತ ಹೇಳಿ 8 ವರ್ಷದ ಉತ್ತಮ ಸಂತಾನವೇ ಆಗಲಿ. ಯಾಕೆಂದ್ರೆ ಅವರಿಗೆ ಭಗವಂತನ ಒಂದು ಸಂಕಲ್ಪ ರಹಸ್ಯ ಗೊತ್ತಾಯ್ತು, ಮನಸ್ಸು ಗೊತ್ತಾಯ್ತು. ಅದರಿಂದ ಹಾಗೆ ಪ್ರಾರ್ಥನೆ ಮಾಡಿ. ಅದು ಭಗವತ್ಪಾದಾಚಾರ್ಯರಿಗೆ ಗೊತ್ತಿತ್ತು. 8 ವರ್ಷ ನನಗೆ ಅಂತೇಳಿ ಅಷ್ಟೇ ಬರೆದಿರುವಾಗ ಅಷ್ಟೇ ಅನುಭವಿಸಬೇಕು, ಜಾಸ್ತಿ ತಗೊಳ್ಬಾರ್ದು. ನನಗೆ ಇಷ್ಟೇ ಬರೆದಿದ್ದ ಆಗಲಿ. ಇದು ತಾಯಿಗೂ ಗೊತ್ತಿತ್ತು. ಯಾಕೆಂದ್ರೆ ಹೇಳಿದ್ರು ಶಿವ ಮಗುವಿಗೆ 8 ವರ್ಷ ಹೋಗೋಣ ಅಂತ, ಅದು ಗೊತ್ತಿತ್ತು. ಆದ್ದರಿಂದ ಇದು ಒಂದು ನೆಪವನ್ನಾಗಿ ತಗೊಂಡು ಶಂಕರ ಭಗವತ್ಪಾದಾಚಾರ್ಯರು ಅವರು ಅವತಾರ ಪುರುಷರಲ್ಲ, ಒಂದು ನಾಟಕ ಆಡೋದು. ಸತ್ಯವೇ ನಾಟಕ ಅಂದರೆ ಏನು ಸುಳ್ಳಲ್ಲ. ಅವರು ಪೂರ್ಣ ನದಿಯಲ್ಲಿ ಸ್ನಾನ ಮಾಡುವಾಗ ಗೊತ್ತಿರೋ ಹಾಗೆ ನಮಗೆಲ್ಲರಿಗೂ ಕೂಡ ಒಂದು ಮೊಸಳೆ ಬಂದು ಹಿಡ್ಕೊಂಡು, ಆ ಮೊಸಳೆ ಶಾಪಗ್ರಸ್ತ ಮೊಸಳೆ, ಅದಕ್ಕೂ ಶಾಪ ಪರಿಹಾರವಾಗಬೇಕಾಯಿತು. ಆಗ ಅಮ್ಮ ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ. ಏನು ಮಾಡೋದು ತಾಯಿ ಗೊತ್ತಿಲ್ಲ. ಅಯ್ಯೋ ಪಾಪ ಏನಿಲ್ಲ, ಯಾರೂ ಇಲ್ಲ, ರಕ್ಷಣೆ ಮಾಡೋದು ಹೇಗೆ, ರಕ್ಷಣೆ ಮಾಡೋದು ಅಂದರೆ ಅವರೇ ಒಂದು ಒಳಗಿಂದ ರಹಸ್ಯ ಹೇಳ್ತಾರೆ. ಅದೇನು ಅಮ್ಮ ಏನಿಲ್ಲ, ಸನ್ಯಾಸಿಗಳಿಗೆ ಎಕ್ಸ್ಟೆನ್ಷನ್, ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಯಾಕಂದರೆ ಪುನರ್ಜನ್ಮ ಅಲ್ಲ, ಈ ಜನ್ಮಕ್ಕೆ 8 ವರ್ಷ, ಇನ್ನೊಂದು ಜನ್ಮಕ್ಕೆ ಇನ್ನೊಂದು 8 ವರ್ಷ ಆಗಲಿ. ಆದ್ದರಿಂದ ನಾನು ಸನ್ಯಾಸನ ತಗೊಂಡ್ಬಿಡ್ತೀನಿ. ಸನ್ಯಾಸ ತಗೊಂಡ್ರೆ ಈ ಮೊಸಳೆ ಬಿಟ್ಟು ಹೋಗುತ್ತೆ, ನನ್ನನ್ನು ಸಾಯಿಸೋದಿಲ್ಲ. ಇದಕ್ಕೆ ನೀವು ಒಪ್ಪುತ್ತೀಯಲ್ಲ ಅಂತ ತಾಯಿ ಮನಸ್ಸಿನಲ್ಲಿ ಹೇಳಿದೆ. ತಾಯಿಗೆ ಮಗು ಬದುಕೊಂಡ್ರೆ ಸಾಕು, ಎಲ್ಲಿದ್ರೆ ಏನು ಚೆನ್ನಾಗಿದೆ ಅಂದ್ರೆ ಸಾಕು. ಹಾಗಾಗಿ ಆಯ್ತಪ್ಪ ಸನ್ಯಾಸಕ್ಕೆ ಒಪ್ಕೋತಾರೆ. ತಕ್ಷಣ ಅವರಲ್ಲೇ ಸನ್ಯಸ್ತೋಹಂ, ತಕ್ಷಣ ಅಲ್ಲೇ ಆದರೂ ಸನ್ಯಾಸ, ಅಲ್ಲೇ ಸನ್ಯಾಸವನ್ನು ಮಾಡಿಬಿಟ್ರು. ನೋಡಿ ಆ ಮಗು ಯಾವ ಥರ ಇದೆ ಅಂದರೆ ಅದು ಪೂರ್ಣವಾದಂಥ ವೈರಾಗ್ಯ. ಸಮಾಜಕ್ಕೋಸ್ಕರ ನಾನು ಉಪಯೋಗ ಆಗಬೇಕು, ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡು ತಮ್ಮ ಜೀವನದ ಬಗ್ಗೆ, ತಮ್ಮ ವಿಷಯ ಸುಖದ ಬಗ್ಗೆ, ಭೋಗದ ಬಗ್ಗೆ ಚಿಂತೆ ಇಲ್ಲದೆ ಸನ್ಯಾಸವನ್ನು ಅಲ್ಲೇ ಪೂರ್ಣಾವಧಿಯಲ್ಲೇ ತಗೊಂಡಾಗ ಮೊಸಳೆ ಬಿಟ್ಟುಕೊಳ್ಬೇಕು. ಈಗ ಒಂದು ಸನ್ಯಾಸಿ ಹೊರಗೆ ಬರ್ತಾರೆ, ಅಮ್ಮ ನಾ ಇನ್ನು ಹೊರಡ್ತೀನಿ. ಎಲ್ಲಿಗಪ್ಪ ಹೊರಡ್ತೀನಿ ಅಂತ ಒಂದು ಸನ್ಯಾಸಿ ಇಲ್ಲ, ಮನೆಯಲ್ಲಿರೋ ಹಾಗಿಲ್ಲ. ಅಯ್ಯೋ ಇದೇನಪ್ಪ ಈಗ ಸಿಕ್ಕಿಸ್ಬಿಟ್ಟಿದೆ, ಒಬ್ಬಳೇ ಇಲ್ಲ, ಇಲ್ಲಮ್ಮ ಹಾಗಿರಬಾರ್ದು, ನಾನು ಹೋಗಬೇಕಾಗಿತ್ತು ಅಂತ ಹೇಳಿ ಆಗ ತಾಯಿಯನ್ನು ಬಿಟ್ಟು ಹೋಗುವಾಗ ಅವ್ರಿಗೂ ಮನಸ್ಸಿನಲ್ಲಿ ಕಷ್ಟ. ತಾಯಿ ಪ್ರೀತಿ ಇದೆ, ಮಾತೃ ಪ್ರೀತಿ ಅನ್ನೋದು ಯಾವತ್ತೂ ಇರಲೇಬೇಕು, ಮಾತೃ ಭಕ್ತಿ ಅನ್ನೋದು ಯಾವತ್ತೂ ಇರಲೇಬೇಕು. ಅವರು ಆ ತಾಯಿಗೆ ಅದ್ಭುತವಾದಂಥ ಒಂದು ಮಾತನ್ನು ಹೇಳ್ತಾರೆ. ಎಂಥ ಅದ್ಭುತವಾದ ಮಾತು. ಅನ್ಯಂಬ ರಾತ್ರಿ ಸಮಯೇ ಸಮಯಾಂತರೇಣ ಸಂಚಿಂತೆಯ ಸ್ವವಶಗ ವಶಗಾಥವಾಂ ಏಷ್ಯಾಮಿ ತತ್ರ ಸಮಯಂ ಸಕಲಂ ವಿಹಾಯ ವಿಶ್ವಾಸಮಾಪ್ನೇ ಮೃದಾಮಪಿ ಸಂಸ್ಕರಿಷ್ಯೆ. ಅಮ್ಮ ನಾನು ಹೊರಟೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಯಾವುದೇ ಸಮಯ ಆದರೂ ಪರವಾಗಿಲ್ಲ, ರಾತ್ರಿ ಆಗಲಿ, ಹಗಲಾಗಲಿ, ಮಧ್ಯಾಹ್ನ ಆಗಲಿ, ಅರ್ಧರಾತ್ರಿ ಆಗಲಿ, ನೀನು ನಿನ್ನ ವಶದಲ್ಲಿ ನಿಂತ್ಕೊಂಡು ಕರಿ, ಪರವಶದಲ್ಲಿ ನಿಂತ್ಕೊಂಡು ಕರಿ. ಅಥವಾ ನಿನಗೆ ವಿಪರೀತವಾದಂತಹ ಮೈಯೆಲ್ಲ ಏನು ಶಕ್ತಿನೇ ಇಲ್ಲ, ನಿಶ್ಶಕ್ತವಾಗಿಬಿಟ್ಟಿದೆಯಾ, ಆ ಸಮಯದಲ್ಲಿ ಆದರೂ ಕರಿ ನನ್ನನ್ನು. ಆದರೂ ಕೂಡ ಸಂಚಿಂತೆಯ ಸ್ವವಶದ ವಶಗಾಥವಾಮ ಏಷ್ಯಾಮಿ ತತ್ರ ಸಮಯಂ ಸಕಲಂ ವಿಹಾಯ, ಏನೇ ಕೆಲಸ ಇದ್ದು ಬಿಟ್ಟು ಬರ್ತೇನೆ. ಅದು ಭಕ್ತಿ. ಅಮ್ಮ ಕರೆದು ಅಂದರೆ ಸ್ವಲ್ಪ ಬಿಸಿ ಇದೆ ಮೀಟಿಂಗಲ್ಲಿ, ಇಲ್ಲ ಏನೇ ಮೀಟಿಂಗ್ ಆದರೂ ಆಮೇಲೆ ತಾಯಿ ತಂದೆ ಮುಖ್ಯ ಅಷ್ಟೇ. ಏನೇ ಇರಲಿ ಸಕಲಂ ವಿಹಾಯ, ಎಲ್ಲೇ ಇರಲಿ, ಏನೇ ದೈವ ಕಾರ್ಯದಲ್ಲೇ ಇರಲಿ ಬಿಟ್ಟು ಬರ್ತೀನಿ ಅಮ್ಮ. ಇದು ಪ್ರತಿಜ್ಞೆ, ಇದು ಶಂಕರರ ಪ್ರಸ್ತುತತೆ. ನಿಮಗೆ ಕಳಿಸ್ತಾ ಇದೀವಲ್ಲ ವೃದ್ಧಾಶ್ರಮದಲ್ಲಿ ಇಟ್ಕೊಳ್ಳಿ, ಪ್ರಸ್ತುತತೆ ಇಲ್ಲ, ಅಪ್ರಸ್ತುತತೆ. ದುಡ್ಡು ಸಂಪಾದನೆ ಮಾಡ್ತಾ ಇದೀವಲ್ಲ, ದುಡ್ಡು ಕೊಟ್ಟಿದ್ರು ಪ್ರೀತಿ. ಸಕಲಂ ವಿಹಾಯ, ಎಲ್ಲ ಬಿಟ್ಟು ಬರ್ತೀನಿ ಅಮ್ಮ. ಅದು ಶಂಕರಾಚಾರ್ಯ ಸನ್ಯಾಸವನ್ನು ತಗೊಂಡು ಹೊರಟಿದ್ದಾರೆ. ಅವ್ರಿಗೆ ಗೊತ್ತು ನಾನು ನಿನ್ನ ಯಾತ್ರೆಯಲ್ಲಿ ಇರ್ತೀನಿ ಅಂತ. ಅವರಿಗೆ ಏನೇನು ಮಾಡಬೇಕು ಅಂತ ಮೊದಲೇ ಕಾಣಿಸ್ತಾ ಇದೆ ಸಂಕಲ್ಪ. ಆದರೂ ಕೂಡ ಮನಸ್ಸಿನಲ್ಲಿ ಅವರು ತಾಯಿ ಭಕ್ತಿಯನ್ನು ಬಿಟ್ಕೊಳ್ಳಿಲ್ಲ. ಸಕಲಂ ವಿಹಾಯ ಬರ್ತೀನಿ, ವಿಶ್ವಾಸ ಮಾಪ್ನುಹಿ. ಮಾತ್ರ ಅಲ್ಲಮ್ಮ, ಇದು ಒಬ್ಬನೇ ಮಗ, ನನಗೆ ಗೊತ್ತು ನೀನು ಮನಸ್ಸಿನಲ್ಲಿ ಏನನ್ಕೊಳ್ತಾ ಇದ್ದೀನಿ ಅಂತ. ಯಾರು ನನಗೆ ಸಂಸ್ಕಾರ ಮಾಡೋದು? ಆಗಲೇ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ. ಮೃತಾವಧಿ ಸಂಸ್ಕರಿಷ್ಯೆ. ಅಮ್ಮ, ನೀನು ದೇಹ ತ್ಯಾಗ ಮಾಡಿದ ಮೇಲೆ ಹುಟ್ಟದೊಂದು ದೇಹ ತ್ಯಾಗ ಮಾಡಲೇಬೇಕಲ್ಲ. ನೀನು ದೇಹ ತ್ಯಾಗ ಮಾಡಿದ್ಮೇಲೆ ನಾನೇ ಒಂದು ಸಂಸ್ಕಾರ ಮಾಡ್ತೀನಿ, ಅಂತ್ಯ ಸಂಸ್ಕಾರ ಏನಿದೆ ನಾನೇ ಮಾಡ್ತೀನಿ. ಏನಪ್ಪ ಸನ್ಯಾಸಿಯಾಗಿ ಪ್ರತಿಜ್ಞೆ ಮಾಡ್ತಾ ಇದೆಯಾ? ಮಾತೃಭಕ್ತಿ ಪ್ರತಿಜ್ಞೆ ಮಾಡಿಬಿಟ್ರು ಅವರಷ್ಟೇ. ಮೃತಾವಧಿ ಸಂಸ್ಕರಿಷ್ಯೆ ಅಂತ ಒಂದು ಪ್ರತಿಜ್ಞೆ ಮಾಡಿ ಸನ್ಯಸ್ತವಾನ್ ಶಿಶುರಯಂ ವಿಧವಾನ್ ನಾಥ ಕ್ಷಿಪ್ವೇ